ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಇನ್ನಿಂಗ್ಸ್ ಅನ್ನ ಪ್ರಾರಂಭಿಸಿದ್ದಾರೆ. ಈ ಬಗ್ಗೆ ನಿನ್ನೆ ಕೂಡ ಮಾತನಾಡಿದೆ. ಮಾಧ್ಯಮ ಅವರ ಪರವಾಗಿದೆ. ಸಿದ್ದರಾಮಯ್ಯನವರಿಗಿರುವ ಸವಾಲುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಅವರಿಗೆ ಮಾಧ್ಯಮವನ್ನು ನಿರ್ವಹಿಸುವುದು ಗೊತ್ತು. ಅದರಿಂದ ನಾನು ಮೊನ್ನೆ ಮಾತನಾಡಿದಾಗ ಅವರೇನು ಬೆಳಗ್ಗೆ ಮಾಧ್ಯಮದವರಿಗೆ ಏನು ಉಪಹಾರ ಕೂಟವನ್ನು ವ್ಯವಸ್ಥೆ ಮಾಡಿದ್ರು. ಅದರ ನಂತರ ಹಲವು ಪತ್ರಿಕೆಗಳಲ್ಲೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕನಸಿನ ಬಗ್ಗೆ ಎಲ್ಲ ಪೂರಕ ವರದಿಗಳು ಬರ್ತಾ ಇವೆ. ಅದ್ರ ಜೊತೆಗೆ ಅವರು ಸ್ವಲ್ಪ ಅಗ್ರೆಸಿವ್ ಆದ ರಾಜಕಾರಣವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ. ಸೊ ಇದೆಲ್ಲದರ ನಡುವೆ ನಾನು ಇವತ್ತು ಮಾತನಾಡ್ತಾ ಇರುವುದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಲ್ಲ, ಸಿದ್ದರಾಮಯ್ಯನವರ ಬಗ್ಗೆ. ಸಿದ್ದರಾಮಯ್ಯನವರು ಯಾವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅದರ ನಂತರ ಅವರು ಮಾತನಾಡಿದ್ದಕ್ಕಿಂತ ಮೌನವಾಗಿರುವುದೇ ಹೆಚ್ಚು ಅಂತ. ಅವರು ಕೇರಳ ಪ್ರವಾಸ 3 ದಿವಸ ಮಾಡಿದ್ರು, ಬಂದರು. ಇವತ್ತು ಆಕ್ಚುಲಿ ಅವರು ಮೈಸೂರು ಜಿಲ್ಲೆಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡೋದು ಕಡಿಮೆ. ಅವರ ಏನು ಯಾವ ವಿಚಾರಗಳ ಬಗ್ಗೆ ಅವರ ಅಭಿಪ್ರಾಯಗಳು ಇನ್ನೊಂದು ಮತ್ತೊಂದು ಬರ್ತಾ ಇಲ್ಲ. ಅದಕ್ಕೆ 2-3 ಕಾರಣ ಇರೋ ಚಾನ್ಸಸ್ ಇದೆ. ಒಂದು, ಈಗ ಮಾಧ್ಯಮ ಅವರನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರತ್ತ ವಾಲಿರುವುದು ಒಂದೇ ಕಾರಣ ಇರ್ಬೋದು. ಮಾಧ್ಯಮ ಈಗ ಮೊದಲ ಹಾಗೆ ಸಿದ್ದರಾಮಯ್ಯನವರ ಮುಂದೆ ಗೂಟ ಹಿಡಿತಾ ಇರ್ಬೋದು. ಯಾಕಂದ್ರೆ ದೇ ಆರ್ ಬಿಸಿ ವಿತ್ ಮುಖ್ಯಮಂತ್ರಿಗಳ ಅವರ ರಾಜಕೀಯ ನಡೆಗಳು, ಅವರ ಹೇಳಿಕೆಗಳು, ಅದಕ್ಕೆ ಅವರು ನಿರತರಾಗಿರ್ಬೋದು. ಆದ್ರಿಂದ ಮಾಧ್ಯಮ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಅತ್ತ ತಿರುಗಿಕೊಂಡಿದೆ. ಒಂದು, ಸಿದ್ದರಾಮಯ್ಯನವ್ರ ಜೊತೆ ಇದ್ದಾಗ ಸಿದ್ದರಾಮಯ್ಯನವರಿಗೆ ನೆಗೆಟಿವ್ ಆಗಿದ್ದಂತಹ ಮಾಧ್ಯಮ ಏನಿದೆ, ಅವ್ರ ಕಾರ್ ಮೇಲೆ ಕಾಗೆ ಕೂತಿದ್ದು, ಇನ್ನೊಂದು ಮತ್ತೊಂದು, ಇಂಥ ಅವಕಾಶಗಳ ಸುದ್ದಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಾಧ್ಯ ಇಲ್ಲ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲ ಬಹುಮಟ್ಟಿಗೆ ಪೂರಕವಾದ ವರದಿಗಳು ಮಾಧ್ಯಮ ಆ ಕಡೆ ಇದೆ. ಪಾಯಿಂಟ್ ನಂಬರ್ 1 ಇದು. ಪಾಯಿಂಟ್ ನಂಬರ್ 2, ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ ಹೇಳಿರುವುದು ಏನು? ಒಂದು, ಸೊ ಕೇರಳಕ್ಕೆ ಅವರು ಹೋದ ಒಂದು ರೆಸಾರ್ಟ್ ನಲ್ಲಿ 3 ದಿನಗಳ ರೆಸಾರ್ಟ್ ಅಲ್ಲ, ಆಯುರ್ವೇದ ಚಿಕಿತ್ಸಾ ಕೇಂದ್ರ 3 ದಿನಗಳ ಕಾಲ ಇದ್ದರು. ಅವ್ರ ಜೊತೆ ತಮ್ಮ ಆಪ್ತರನ್ನ ಕಳೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಮತ್ತು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಮಾತನಾಡದ ಸಿದ್ದರಾಮಯ್ಯನವರು ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಪ್ತರ ಜೊತೆ ಮಾತನಾಡಿದ್ದು. ಒಂದನೇದಾಗಿ ಅವರ ರಿಯಾಕ್ಷನ್ ಏನಿದೆ ಅಂತ ಅಂದ್ರೆ, ಈ ಅಧಿಕಾರ ಹಂಚಿಕೆಯ ಸೂತ್ರ ಇತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಆಗ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡುವುದರ ಬಗ್ಗೆ ಅವ್ರದ್ದು ಯಾವುದೇ ಆಕ್ಷೇಪ ಇರಲಿಲ್ಲ. ಡಿಲೇ ಆಗಿದ್ ನಿಜ, ಅದು ಬೇರೆ ಬೇರೆ ಕಾರಣಕ್ಕಿರ್ಬೋದು. ಆದ್ರೆ ಅವರಿಗೆ ಒಂದು ಯಾವ ರೀತಿ ತಮ್ಮಿಂದ ರಾಜೀನಾಮೆ ಪಡೆದ್ರು ಅನ್ನೋದೇನಿದೆಯಲ್ಲ, ಅದರ ಬಗ್ಗೆ ನೋವಾಗಿದೆ. ಪಕ್ಷ ನನಗೆ ಹೀಗೆ ಮಾಡಿತಲ್ಲ ಅಂತ ಹಲವರ ಜೊತೆ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ನಾಯಕರ ಜೊತೆ ಮಾತನಾಡ್ತಾ, ಅವ್ರ ಆಪ್ತರ ಜೊತೆ ಮಾತನಾಡ್ತಾ, ನಿಮ್ಮ ಪಕ್ಷ ನನಗೆ ಹಿಂಗ್ ಮಾಡ್ತಾರಲ್ಲ ಅಂದ್ರೆ, ನಮ್ಮ ಪಕ್ಷ ನಿಮ್ಮ ಪಕ್ಷ, ನಿಮ್ಮ ಪಕ್ಷ ಅಂದಾಗ ಅಲ್ಲಿ ಡಿಸ್ಟೆನ್ಸ್ ಕಾಣುತ್ತೆ, ನಮ್ಮ ಪಕ್ಷ ಅಂತಂದ್ರೆ ನಮ್ಮದು ಅನ್ನೋದಿರುತ್ತೆ. ಆದ್ರೆ ನಮ್ಮ ಪಕ್ಷದಿಂದ ನಿಮ್ಮ ಪಕ್ಷ ಅನ್ನುವವರೆಗೆ ಸಿದ್ದರಾಮಯ್ಯನವರು ಬದಲಾದ್ರ? ಇದು ಪ್ರಶ್ನೆ. ಏನದು? ಸೊ ನಾನು ಈ ಬಗ್ಗೆ ಕೂಡ ಅದು ಮಾತನಾಡಿದೆ. ಒಂದು, ಅವರನ್ನ ಯಾವಾಗ ದೆಹಲಿಗೆ ಕರೆಸಿಕೊಂಡ್ರು ಅವತ್ತು ಅವರಿಗೆ ಅಧಿಕಾರ ಬಿಟ್ಟುಕೊಡುವಂತ ಸೂಚನೆ ಕೊಡ್ತಾರೆ ಅಂತ ಯಾವ ಸೂಚನೆಯೂ ಇರಲಿಲ್ಲ. 2 ದಿನಗಳ ಹಿಂದೆ KJ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಂದ ಒಂದು ಸಂದೇಶವನ್ನು ತಂದಿದ್ರು. ಆ ಸಂದೇಶ ಪ್ರಕಾರ ನಿಮ್ಮನ್ನು ಬದಲು ಮಾಡೋ ಚಾನ್ಸಸ್ ಇಲ್ಲ, ಸಂಪುಟ ಪುನಾರಚನೆಗೆ ರೆಡಿಯಾಗಿ ಅಂತ. ಆದ್ರೆ ಒಳಗಡೆ ಹಿಂದೆ ಇವರ ವಿರುದ್ಧವಾದ ಬೆಳವಣಿಗೆಗಳು ನಡೆದು ಹೋಗ್ತಿತ್ತು. ಖರ್ಗೆಜಿಯವರು ಈಗ ಸಿದ್ದರಾಮಯ್ಯನವರನ್ನ ಅಧಿಕಾರ ಏನಿದೆ ಅದನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಾದ ಅನಿವಾರ್ಯತೆಯ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲ ಕೂಡ ಸಿದ್ಧರಾಗಿದ್ರು. ರಾಹುಲ್ ಗಾಂಧಿ ಸ್ವಲ್ಪ ಅಡೆತಡೆ ಇತ್ತು. ಆದ್ರೆ ತಾಯಿ ಸಹೋದರಿ ಹೇಳಿದ ಮೇಲೆ ರಾಹುಲ್ ಗಾಂಧಿ ಅವರಿಗೂ ಬೇರೆ ದಾರಿ ಇರಲಿಲ್ಲ. ಈ ಅಗ್ರಿ
ದಿಸ್ ದ ಬೆಳವಣಿಗೆ. ಆದರೆ ಕರ್ನಾಟಕ ಭವನಕ್ಕೆ ಹೋಗಿ ಕುಳಿತ ಸಿದ್ದರಾಮಯ್ಯನವರಿಗೂ ಕೂಡ ತಮ್ಮಿಂದ ಅಧಿಕಾರವನ್ನ ಕೊಡು ಅಂತ ಹೇಳ್ತಾರೆ ಗೊತ್ತಿರಲಿಲ್ಲ. ಇಟ್ ವಾಸ್ ಶಾಕಿಂಗ್ ಟು ಮಿ. ಕರೆದು ಹೇಳಿದಾಗ ಇನ್ನೇನು ಇಲ್ಲ, ಎಸ್ ಯು ಆರ್ ಗೋಯಿಂಗ್ ಟು ರಿಸೈನ್, ಪ್ಲೀಸ್ ಗೋ ಅಂಡ್ ರಿಸೈನ್. ಸಮಯ ಬೇಕೋ, ಇನ್ನೊಂದು 15 ದಿವಸ ಸಮಯ ತಗೊಳ್ಬೇಕು, ಅದು ನೋ ಇಶ್ಯೂ. 15 ದಿವಸ ನಂತರ ರಾಜ್ಯಸಭೆ ಚುನಾವಣೆ ನಂತರ ರಾಜೀನಾಮೆ ಕೊಡಿ, ಆದರೆ ರಾಜೀನಾಮೆ ನೀವು ಕೊಡಲೇಬೇಕು ಅನ್ನೋ ಸಂದೇಶ ಬಂತಲ್ಲ, ಅದು ಸಿದ್ದರಾಮಯ್ಯನವರಿಗೆ ಶಾಕ್ ಆದದ್ದು. ಇದನ್ನು ಅವರು ಕಾಂಗ್ರೆಸ್ ಪಕ್ಷದಿಂದ ಆಗಲಿ ರಾಹುಲ್ ಗಾಂಧಿ ಅವರ ಬಾಯಿನಲ್ಲಿ ಈ ಮಾತನ್ನ ನಿರೀಕ್ಷಣೆ ಮಾಡಿರಲಿಲ್ಲ ಅವರು. ಸೊ ಇದಾದ್ಮೇಲೆ ವಾಪಸ್ ಬಂದ್ರು, ಆ ಬೆಳವಣಿಗೆಗಳ ಬಗ್ಗೆ ನಾನು ಹೇಳ್ಬೋದು. ಆದ್ರೆ ಈ ಶಾಕ್ ಏನಿದೆ, ಇದು ಆಘಾತ. ಈ ಆಘಾತ ಅವರನ್ನ ಇನ್ನೂ ಕಾಡ್ತಾ ಇದೆ. ಆದ್ರಿಂದಲೇ ಅವರು ನಾನು ಅಧಿಕಾರ ಬಿಡಬೇಕು ಅಂತಿದ್ರೆ ಈ ರೀತಿ ದೆಹಲಿಗೆ ಕರೆಸಿ ಒಮ್ಮೆನೇ ಸೂಚನೆ ನೀಡುವುದಕ್ಕೆ ಬದಲು ಬೇರೆ ದಾರಿಗಳಲ್ಲಿ ಇದ್ವಲ್ವಾ ಅನ್ನುವ ಮಾತನ್ನು ಅವ್ರು ಹೇಳಿದ್ರು ತಮ್ಮವ್ರ ಹತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಅದಾದ್ಮೇಲೆ ಮೌನದ ದಾರಿ ಹಿಡಿದ್ರು, ಮೌನವಾದ್ರು, ಜಾಸ್ತಿ ಮಾತಾಡಿಲ್ಲ ಅಂತ ಹೇಳಿದೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಮೌನದ ಹಿಂದಿರುವ ಕಾರ್ಯತಂತ್ರ ಏನಿರ್ಬೋದು ಈಗ? ಯಾಕೆಂದ್ರೆ ಸಿದ್ದರಾಮಯ್ಯ ಮೌನವಾಗಿ ಸುಮ್ಮನೆ ಎಲ್ಲವನ್ನು ಬಿಟ್ಟು ಬಿಡುವ ಸಂತತ್ವದ ರಾಜಕಾರಣಿ ಅಲ್ಲ. ಅವರ ಒಳಗಡೆ ಸಂತತ್ವ ಅನ್ನೋದಿಲ್ಲ. ಸಂತರಾದವರಾಗಿದ್ದರೆ ಅದು ಬೇರೆ ಪ್ರಶ್ನೆ, ನನ್ನ ಅವಧಿ ಮುಗಿತು ನಾನು ಎದ್ದು ಹೋಗ್ತೀನಿ ಅಂತ. ಸಿದ್ದರಾಮಯ್ಯ ಆ ರೀತಿ ಮನಸ್ಥಿತಿ ಮನುಷ್ಯರಲ್ಲ. ಆದ್ರಿಂದ ಅವ್ರು ಹಾಗಿದ್ರೆ ತಮ್ಮ ಸಮಯಕ್ಕಾಗಿ ಮತ್ತೆ ಕಾಯ್ತಾ ಇದ್ದಾರೆ. ಅಂದ್ರೆ ಈ ಬೇಸರ ಏನಿದೆ, ತಮ್ಮನ್ನ ಹೀಗೆ ನಡೆಸಿಕೊಂಡ್ರು ಅನ್ನೋ ಬೇಸರ ಏನಿದೆ, ಅದಕ್ಕೆ ಉತ್ತರ ಕೊಡುವುದಕ್ಕೆ ಅವರು ತಮ್ಮ ಸಮಯಕ್ಕಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ದ ಸೆಕೆಂಡ್ ಥಿಂಗ್, ಅವರು ತಮ್ಮ ಸಮಯಕ್ಕಾಗಿ ಕಾಯ್ತಾ ಇದ್ರೆ ಈಗ ನೇರವಾಗಿ ಹೈಕಮಾಂಡ್ ಜೊತೆ ಸಂಘರ್ಷ ನಡೆಸುವುದಕ್ಕೆ ಅವರು ಸಿದ್ಧರಿಲ್ಲ ಅಂತ. ಸೊ ಆದ್ರಿಂದ ಅವರು ಹೈಕಮಾಂಡ್ ವಿರುದ್ಧ ನೇರ ಸಂಘರ್ಷಕ್ಕೆ ಇಳಿಯಬಾರದು ಅನ್ನುವ ತೀರ್ಮಾನಕ್ಕೆ ಯಾವಾಗ ರಾಹುಲ್ ಗಾಂಧಿ ಹೇಳಿದ್ರು ಅವತ್ತೇ ಬಂದಿದ್ರು. ಅದ್ರ ಬೆಳವಣಿಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ. ಸೊ ಆದ್ರಿಂದ ನೇರವಾಗಿ ಸಂಘರ್ಷಕ್ಕೆ ಇಳಿಯುವುದು ಬೇಡ ಅನ್ನೋ ಸಂದರ್ಭದಲ್ಲಿ ತಕ್ಷಣ ತಾವು ಮಾಡಬೇಕಾದ್ದೇನು ಅಂತಂದ್ರೆ ಮೌನವನ್ನ ಅನುಸರಿಸೋದು ಅನ್ನೋ ತೀರ್ಮಾನಕ್ಕೆ ಅವರು ಬಂದಂತೆ ಕಾಣುತ್ತೆ. ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಈಗ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು, ಮುಖ್ಯಮಂತ್ರಿಯ ಸ್ಥಾನ ಹೋದ ಮೇಲೆ ತಮಗೆ ಮೊದಲಿದ್ದಷ್ಟು ಬೆಂಬಲ ಉಳಿಯಲ್ಲ ಅನ್ನೋದು ಅವರಿಗೆ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದ್ರಿಂದ ಅವರಿಗೆ ತಮ್ಮ ಬೆಂಬಲವನ್ನ ಇರುವ ಅಲ್ಪ ಸ್ವಲ್ಪ ಬೆಂಬಲ ಉಳ್ಕೊಂಡ್ರು ಕೂಡ ಅದನ್ನ ಉಳಿಸಿಕೊಳ್ಳುವುದಕ್ಕೆ ಅವರಿಗೆ ಸಮಯಾವಕಾಶ ಬೇಕಾಗುತ್ತೆ. ಆದ್ರಿಂದ ಮಾತನಾಡಿ ತಮ್ಮ ಮುಂದಿನ ರಾಜಕಾರಣವನ್ನ ಕೆಡಿಸಿಕೊಳ್ಳಬಾರದು ಅನ್ನುವುದು ಅವರ ಉದ್ದೇಶ ಇದ್ದಂತೆ ಕಾಣುತ್ತೆ. ಆದ್ದರಿಂದ ಅವರು ಮೌನದ ದಾರಿ ಹಿಡಿದಿದ್ದಾರೆ. ಪ್ರಕೃತ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ತಾರೆ, ಕೆಲವು ತಮ್ಮ ಆಪ್ತರ ಜೊತೆ ಹೋಗ್ತಾರೆ, ಅಲ್ಲಿ ಮಸಾಜ್ ಮಾಡಿಸ್ಕೊಂಡ್ರು, ಎಣ್ಣೆ ಸ್ನಾನ ಮಾಡಿದ್ರು ಗೊತ್ತಿಲ್ಲ. ಸೊ ಹಾಗಿದ್ರೆ ಅವರು ಈ ವಿಚಾರದಲ್ಲಿ ಅವರಿಗೆ ನೊಂದಿದ್ದಾರ ಅನ್ನೋ ಪ್ರಶ್ನೆನ ನಾನು ಯೋಚನೆ ಮಾಡಿದೆ. ಅನಾಲಿಸಿಸ್ ಮಾಡಕ್ ಹೋದಾಗ ನನಗನ್ಸುತ್ತೆ ಅಧಿಕಾರ ಬಿಟ್ಟು ಕೊಡುವುದಕ್ಕಾಗಿ ಅವ್ರು ನೊಂದಿಲ್ಲ, ಬಿಡಿಸಿದ ರೀತಿಗಾಗಿ ಅವ್ರು ನೊಂದಂತೆ ಕಾಣುತ್ತೆ. ಅವ್ರ ಆಪ್ತರ ಜೊತೆ ಅವರ ಹತ್ರ ಮಾತನಾಡಿದಾಗ ಅವರಿಗೆ ಎಸ್, ನನ್ನನ್ನ ಬಿಡಿಸಿದ ರೀತಿ ಏನಿದೆಯಲ್ಲ ಅದು ಅವರಿಗೆ ನೊಂದಿಂತ ಕಾಣುತ್ತೆ. ಹಾಗಿದ್ರೆ ಇವರ ಮೌನದ ಹಿಂದೆ ಏನಾದ್ರೂ ಸ್ಫೋಟ ಇರಬಹುದೇ ಅನ್ನುವ ಪ್ರಶ್ನೆ ಕೂಡ ಇದೆ. ಆದ್ರೆ ಅದನ್ನು ಸ್ಫೋಟಿಸುವ ಶಕ್ತಿ ಅವರಿಗೆ ಉಳಿಯುತ್ತಾರೆ. ಸ್ಫೋಟಿಸುವ ಆಸೆ ಇರುವುದು ಬೇರೆ, ಸ್ಫೋಟಿಸುವ ಶಕ್ತಿ ಇರೋದು ಬೇರೆ. ಅದು ಇದೆಯಾ ಅಂತ. ಸೊ ಅದನ್ನ ಅರಿತುಕೊಳ್ಳುವುದಕ್ಕಾಗಿಯೇ ಅವರು ಈ ಮೌನದ ಮೊರೆ ಹೋಗಿರಬಹುದು ಅಂತ. ಸೊ ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಹಿಂತಿರುಗಿದ ಮೇಲೆ ನೀವು ನೋಡ್ತಾ ಬನ್ನಿ, ಅವರ ಯಾವುದೇ ಸೀರಿಯಸ್ ಆದ ಪ್ರತಿಕ್ರಿಯೆಗಳು ಯಾವುದ್ರ ಬಗ್ಗೆ ಕೂಡ ಬಂದಿಲ್ಲ. ಅದು ಬಿಡದಿ ವಿಚಾರ, ಒಂದು ಸರ್ಕಾರದ ನಡೆಯ ಬಗ್ಗೆನೂ ಅವ್ರು ಯಾವುದೇ ರಿಯಾಕ್ಟ್ ಮಾಡಿಲ್ಲ, ಪಕ್ಷದ ಇದ್ರ ಬಗ್ಗೆನೂ ಯಾವುದು ರಿಯಾಕ್ಟ್ ಮಾಡಿಲ್ಲ. ಹಾಗಿದ್ರೆ ಅವರು ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನ ಸಾರ್ವಜನಿಕವಾಗಿ ಎಲ್ಲೂ ವ್ಯಕ್ತಪಡಿಸಿಲ್ಲ ಅನ್ನೋದು ನಾವು ಗಮನಿಸಬೇಕು. ಅಂದ್ರೆ ಅವ್ರ ಈ ಇಶ್ಯೂವನ್ನ ಸಾರ್ವಜನಿಕವಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ. ತಮಗೇನು ತಮ್ಮನ್ನ ಅಧಿಕಾರ ಬಿಡಿಸಿದ ರೀತಿಯಿಂದ ಬೇಸರಗೊಂಡವರು, ಅಧಿಕಾರ ಬಿಟ್ಟಿದ್ದಕ್ಕಾಗಲ್ಲ, ಅದಕ್ಕೆ ನೊಂದವರು ಆ ನೋವನ್ನ, ಅಸಮಾಧಾನವನ್ನ ಬಹಿರಂಗವಾಗಿ ಹೇಳುವುದಕ್ಕೆ ಅವರು ಸಿದ್ಧರಿಲ್ಲ ಅಂತ. ಹಾಗಿದ್ರೆ ಅವ್ರು ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಾನು ಮೊದಲಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದರ ಸಾಧ್ಯತೆಗಳನ್ನು ಕೂಡ ನಾನು ಹೇಳಿದ್ದೀನಿ. ಇದು ಸಂಘರ್ಷ ಅಥವಾ ಹೊಂದಾಣಿಕೆ, ಇವೆರಡು ವಿಚಾರ ಇರುತ್ತೆ ರಾಜಕಾರಣದಲ್ಲಿ. ಸೊ ಹೊಂದಾಣಿಕೆ ರಾಜಕಾರಣದಲ್ಲಿ ಸಂಘರ್ಷವನ್ನ ಸ್ವಲ್ಪ ದೂರ ಇಡಲಾಗುತ್ತೆ. ಸಂಘರ್ಷದ ರಾಜಕಾರಣದಲ್ಲಿ
ಹೊಂದಾಣಿಕೆ ಅನ್ನೋದಿರಲ್ಲ. ಸೊ ಕರ್ನಾಟಕದಲ್ಲಿ ಬಹಳಷ್ಟು ರಾಜಕಾರಣಿಗಳು ಸಂಘರ್ಷವನ್ನ ಮಾಡಿ ತೊಂದರೆ ಸಿಕ್ಕಾಕೊಂಡಿದೆ. ಅದನ್ನ ನಾನು ಹಲವು ಉದಾಹರಣೆಯನ್ನು ಹೇಳ್ಕೊಳ್ಳೆ. ಸೊ ಬಂಗಾರಪ್ಪನವ್ರು ಬಂತವ್ರು ಕ್ಯಾರೆ ಮಾಡಿಲ್ಲ, ಅವ್ರ ಕ್ಯಾರೆಕ್ಟರೇ ಬೇರೆ. ಅವರು ಸಂಘರ್ಷದಲ್ಲೇ ನಿರತರಾದವರು. ದೇವರಾಜ ಅರಸು ಸಂಘರ್ಷ ಬೇಡ, ನಂದೇ ಪಾರ್ಟಿ ಮಾಡ್ತಾರೆ, ಹೋದ್ರೆ ಹೋಗ್ಲಿ. ನೀವು ನೋಡ್ತಾ ಬಂದ್ರೆ ಸೊ ಈ ರೀತಿ ಸಂಘರ್ಷ ಮಾಡಿದವರು ಇದ್ದಾರೆ. ಸಂಘರ್ಷ ಮಾಡದೆ ಹೊಂದಾಣಿಕೆ ರಾಜಕಾರಣ ಮಾಡಿದವರು, ಮುಖ್ಯಮಂತ್ರಿ ಸ್ಥಾನ ತಪ್ಪಿದಾಗ ಫರಾಜ್ ಯು ಟೇಕ್ ಎಸ್ ಎಂ ಕೃಷ್ಣ. ಸೊ ಆ ರೀತಿ ರಾಜಕಾರಣವನ್ನ ಕಾಂಗ್ರೆಸ್ನಲ್ಲಿ ಮಾಡಿದವರು ಇದ್ದಾರೆ, ಮೊಯ್ಲಿ ಅಂತವ್ರು. ಇನ್ನು ಈಗ ಸಿದ್ದರಾಮಯ್ಯನವರ ನಡೆ ಮತ್ತು ದಾರಿ ಹಾಗಿದ್ರೆ ಅದು ಹೊಂದಾಣಿಕೆ ದಾರಿಯಾಗಿ ಕೊನೆವರೆಗೂ ಉಳಿಯುತ್ತಾ, ಅಥವಾ ಅದು ಅವ್ರ ಸಂಘರ್ಷದ ಹಾದಿಗೆ ಕೂಡ ಅವರು ಹೋಗುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯವಾದ. ಅಂದ್ರೆ ಅದನ್ನೇ ನಾನು ಮತ್ತೆ ಮೊದಲು ಹೇಳಿದಾಗೆ, ನಮ್ಮ ಪಕ್ಷ ಮತ್ತು ನಿಮ್ಮ ಪಕ್ಷ ಅನ್ನೋದಿದೆಯಲ್ಲ, ಅವ್ರು ಯಾರೋ ಖಾಸಗಿಯಾಗಿ ಹೇಳಿದ್ದು, ನಿಮ್ಮ ಪಕ್ಷ ನನಗೆ ಹೀಗೆ ಮಾಡ್ತು ಅನ್ನುವ ಅವ್ರ ಮಾತೇನಿದೆ, ಅದರ ಹಿಂದೆ ಹಾಗಿದ್ರೆ ಅಸಮಾಧಾನ ಇರುವುದು ಒಂದು ರೀತಿಯಲ್ಲಿ ಸ್ಪಷ್ಟವಾದ್ದು. ಆದ್ರೆ ಈ ಅಸಮಾಧಾನ ಸ್ಫೋಟದವರೆಗೆ ಹೋಗುದ್ರೆ ಹೇಗೆ ಅಂತ ಅವರು ಅವರ ರಾಜಕೀಯ ಶಕ್ತಿ ಇನ್ನು ಬಲಗೊಳ್ಳುತ್ತೆ ತರ ನಂಬಿಲ್ಲ. ಅವರ ರಾಜಕೀಯ ಶಕ್ತಿ ಸ್ಲೋಗೆ ಕುಂದುತ್ತಾನೆ ಹೋಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಸ್ಥಾನ ದೊರಕ್ತು, ಅವರು ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ತಮ್ಮ ಪರ್ಸನಲ್ ತಮ್ಮ ಸೆಂಟ್ರಿಕ್ ಆದ ಒಂದು ರಾಜಕಾರಣವನ್ನ ಮಾಡ್ತಾರೆ. ಆದ್ರೆ ಸೊ ಒಂದು ಅಂತಂದ್ರೆ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳ ಮೇಲೆ ಅವಲಂಬಿಸ್ತಾರ, ಅಥವಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ತಮಗಿದ್ದ ಹಳೆಯ ಸಂಬಂಧ, ಆತ್ಮೀಯ ಸಂಬಂಧ ಇದೆಯಲ್ಲ, ಅದನ್ನ ಮುಂದುವರಿಸ್ತಾರ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಸೊ ತಮ್ಮ ಒಳಗಾಗಿರುವ ಈ ಅಸಮಾಧಾನ ನೋವನ್ನ ಸ್ಫೋಟಿಸುವುದಕ್ಕೆ ಅವರು KPCC ಅಧ್ಯಕ್ಷರನ್ನ, ಅವರ ಸ್ನೇಹವನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆಯಾ ಅಂತ. ಡಿ ಕೆ ಶಿವಕುಮಾರ್ ಅವಾಗ ಕೌಂಟರ್ ಮಾಡೋದು, ಅವರ ಇಡೀ ಈಗ ಅದು ಪ್ರಾರಂಭ ಆಗಿದೆ. ನಾವು ನೋಡಿದ್ರೆ ಈ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಡಿ ಕೆ ಹರಿಪ್ರಸಾದ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಮಾತನಾಡಿದ್ದನ್ನು ತಾವು ಗಮನಿಸಿರ್ಬೋದು. ಅದೇನು ಅಂದ್ರೆ ರೈತರು ವಿರೋಧ ಮಾಡಿದರೆ ಈ ಯೋಜನೆಯನ್ನ ನಾವು ಮುಂದುವರಿಸಲ್ಲ ಅನ್ನುವ ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಇದು ಒಂದು ಸಂಘರ್ಷದ ಒಂದು ಸಣ್ಣ ಉದಾಹರಣೆ ಅಂತ. ಇದು ಸ್ಫೋಟಗೊಳ್ಳುವ ರೀತಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಇವರನ್ನ ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಯತ್ನ ಮಾಡ್ತಾರೆ. ಸೊ ಒಟ್ಟಾರೆ ನೋಡಿದ್ರೆ ಮೌನವಾಗಿರುವ ಸಿದ್ದರಾಮಯ್ಯನವರ ಗತ್ತು ಕೂಡ ಕಡಿಮೆ ಆಗಿಲ್ಲ. ಅವರು ಎಸ್ಪೆಷಲಿ ಕಾವೇರಿ ನಿವಾಸದಲ್ಲಿ ಅವರು ಇತ್ತೀಚೆಗೆ ಭೇಟಿ ಮಾಡಿದ ಫೋಟೋಗಳು ಬಂದಿವೆ, ತಾವು ಗಮನಿಸಿರ್ಬೋದು. ಅದು ಹರಿಪ್ರಸಾದ್ ಅವರ ಭೇಟಿ ಇರ್ಬೋದು, ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಮುಖ್ಯಮಂತ್ರಿಗಳ ಭೇಟಿ ಇರ್ಬೋದು. ಅವರ ಸಿಂಹಾಸನದಲ್ಲಿ ಅವ್ರು ಕೂತಿದ್ರೆ ಪಕ್ಕ ಸಣ್ಣ ಚಾರನಲ್ಲಿ ಮುಖ್ಯಮಂತ್ರಿಗಳು ಕೂತಿದ್ರು. ಹಾಗೇನೆ ಹರಿಪ್ರಸಾದ್ ಅವರು ಸೋಫಾದ ಮೇಲೆ ಕೂತಿದ್ರು, ಇವರು ತಮ್ಮ ಸಿಂಹಾಸನ, ಒಂದು ಸ್ಪೆಷಲ್ ಸಿಂಹಾಸನದಲ್ಲಿ ಕಾವೇರಿ ಮೇಲೆ ಕೂತಿದ್ರು, ಕಾವೇರಿಯಲ್ಲಿ. ಸೊ ಅದರಿಂದ ಅವರು ದಟ್ ಆ ಒಂದು ಅವರ ಗತ್ತು ಗಾಂಭೀರ್ಯ ಏನಿದೆ ಅದು ಕಡಿಮೆ ಆಗಿಲ್ಲ. ಆದರೆ ಒಳಗಡೆ ಅವರು ಕುದಿಯುತ್ತಿರುವ ಸೂಚನೆಗಳಿವೆ, ಒಳಗಡೆ ಬೇಸರ ಇರುವ ಸೂಚನೆಗಳಿವೆ. ಇದು ಸ್ಫೋಟಗೊಳ್ಳುವ ಬಗೆ ಯಾವುದು, ಸ್ಫೋಟಗೊಳ್ಳುತ್ತಾ ಅಥವಾ ಟುಸ್ ಅನ್ನತ್ತ ಗೊತ್ತಿಲ್ಲ ನನಗೆ. ರಾಜಕಾರಣದಲ್ಲಿ ಯಾವ್ದು ಬೇಕಾದ್ರೂ ಆಗುತ್ತೆ, ಅಧಿಕಾರ ಎಲ್ಲಿದೆಯೋ ಅಲ್ಲಿ ಜನ ಇರ್ತಾರೆ. ನೀವು ಶಾಸಕರನ್ನೆಲ್ಲ ನಂಬ್ಕೊಂಡು ಇರಕ್ಕಾಗಲ್ಲ. ಆದರೆ ಇವರ ಒಳಗಡೆ ಇರುವ ಬೇಸರ, ಸ್ಫೋಟಗೊಳ್ಳುವ ದಾರಿಯನ್ನ ಸಿದ್ದರಾಮಯ್ಯನವರು ಹೋಗ್ತಾ ಇರ್ಬೋದು. ಅದು ದಾರಿ ಯಾವುದು? ತಕ್ಷಣ ತಮ್ಮ ಬೆಂಬಲಿಗರನ್ನ ಬಳಸಿಕೊಂಡು ಮುಖ್ಯಮಂತ್ರಿಗಳನ್ನ ಚೆಕ್ಮೇಟ್ ಮಾಡುವ ದಾರಿ. ಮತ್ತು ಇದು ನಂಬರ್ 1 ಅನ್ಸುತ್ತೆ. ಎರಡನೇದು, ಯಾವ ಕಾರಣಕ್ಕೂ ಕೂಡ ಹೈಕಮಾಂಡ್ ಜೊತೆ ಸಂಘರ್ಷಕ್ಕೆ ಇಳಿಯಕೂಡದು. ದಟ್ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ತಮ್ಮ ಸಂಘರ್ಷ ಏನಿದೆ ಆ ಸಂಘರ್ಷ ಸಾರ್ವಜನಿಕ ಸಂಘರ್ಷವಾಗಿ ಪರಿವರ್ತನೆ ಆಗ್ಕೂಡದು ಅಂತ. ಸಂಘರ್ಷ ಪಕ್ಷದ ಒಳಗೆ ನಡೀಬೇಕು, ಸಾರ್ವಜನಿಕರ ನಿಕಷಕ್ಕೆ ಬರ್ಕೂಡದು. ಅದು ಪಕ್ಷದ ಹೈಕಮಾಂಡಿಗೆ ಅದು ಮೆಸೇಜ್ ಏನು ಹೋಗ್ಬೇಕು, ಅದು ಬಹಿರಂಗಗೊಳ್ಕೂಡದು. ಈ ರೀತಿಯ ಅಂದ್ರೆ ಒಳಗಡೆಯ ಸಂಘರ್ಷದ ದಾರಿಯನ್ನ ಸಿದ್ದರಾಮಯ್ಯನವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಆದ್ರಿಂದನೇ ಅವರ ಈ ಮೌನ ಇದೆಯಲ್ಲ, ಆ ಮೌನ ಸಂತತ್ವದ ಮೌನವಲ್ಲ, ಅದು ಸ್ಫೋಟಗೊಳ್ಳುವ ಪೂರ್ವಭಾವಿ ಸ್ಥಿತಿಯಾದ ಮೌನವನ್ನ ಅವರು ಅಪ್ಪಿಕೊಂಡಂತಿದೆ. ಆದರೆ ಅದು ಸ್ಫೋಟಗೊಂಡೇಗೊಳ್ಳುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಸ್ಥಿತಿ ಸದ್ಯಕ್ಕಂತೂ ಬರೋ ಚಾನ್ಸಸ್ ಕಡಿಮೆ. ಆದ್ರಿಂದ ನಾನು ಕೊನೆ ಹೇಳಿದ ದಾರಿ ಏನಿದೆ,
ತಮ್ಮ ಬೆಂಬಲಿಗರ ಮೂಲಕ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ನಿಯಂತ್ರಿಸುವುದಕ್ಕೆ ಯತ್ನ ಮಾಡ್ಬೋದು. ಇದು ಎಲ್ಲದರ ಫಲಿತಾಂಶ ಯಾವಾಗ ಗೊತ್ತಾಗುತ್ತೆ ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಆದಾಗ, ಬಹುಮಟ್ಟಿಗೆ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಸಿದ್ದರಾಮಯ್ಯನವರು ಹೋಗ್ತಾರ ಇಲ್ಲ ಗೊತ್ತಿಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳಂತೂ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಡೆಲ್ಲಿಗೆ. ಅವರು ಸಂಪುಟ ವಿಸ್ತರಣೆ ಅನುಮತಿ ಪಡ್ಕೊಬರ್ಬೇಕು. ಆಗ ಸಿದ್ದರಾಮಯ್ಯನವರ ಶಕ್ತಿ ಉಳಿದಿದೆಯಾ, ಹೈಕಮಾಂಡ್ ಇನ್ನೂ ಕೂಡ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಕೊಡುತ್ತಾ, ಅವ್ರಿಗೆ ಬೇಕಾದವರಿಗೆ ಸಚಿವ ಸ್ಥಾನ ಕೊಡುತ್ತಾ, ಅದನ್ನ ನಿರಾಕರಿಸಿದ್ರೆ ಆಗ ಸಿದ್ದರಾಮಯ್ಯನವರ ಮೌನ ಯಾವ ರೀತಿ ಸ್ಫೋಟವಾಗಿ ಪರಿವರ್ತನೆ ಆಗ್ಬೋದು, ಯಾವ ದಾರಿ ಹಿಡಿಬಹುದು ಅದು, ಅಥವಾ ಟುಸ್ ಪಟಾಕಿ ಆಗ್ಬಿಡುತ್ತಾ ಅನ್ನೋದು ಗೊತ್ತಾಗದ ಜೂನ್ ತಿಂಗಳ ಮೊದಲ ವಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮಾಡಿಬಿಡಿ. ಹಾಗೆ ನಾನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.